ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಈಗ ಉತ್ಖನನದ ಕಾರ್ಯ ನಡೀತಾ ಇದೆ. ಇವತ್ತು 4ನೇ ದಿನ. ಈ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕರು ಅಪಸ್ವರವನ್ನು ತೆಗೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವೇತನದ ವಿಚಾರಕ್ಕೆ ಕೂಲಿ ಕಾರ್ಮಿಕರಿಂದ ಅಪಸ್ವರ. ಉತ್ಖನನದಲ್ಲಿ ಭಾಗಿಯಾಗ್ತಾ ಇರುವಂತಹ ಕಾರ್ಮಿಕರಿಗೆ ಹೆಚ್ಚಿನ ವೇತನವನ್ನು ಕೊಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ದಿನಕ್ಕೆ 374 ರೂಪಾಯಿಯನ್ನ ಜಿಲ್ಲಾಡಳಿತ ಕೊಡ್ತಾ ಇದೆಯಂತೆ. ಉದ್ಯೋಗ ಖಾತ್ರಿ ಯೋಜನೆಗಿಂತಲೂ ಕೂಡ ಕಡಿಮೆ ಕೂಲಿಗೆ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. 10 ಗಂಟೆ ಉರಿ ಬಿಸಿಲಿನಲ್ಲಿ ಕೆಲಸ ಮಾಡಿಸ್ಕೊಳ್ತಾರೆ. ಸಂಬಳ ಮಾತ್ರ 374 ರೂಪಾಯಿ ಕೊಡ್ತಾರೆ. ಹಾಗಾಗಿ ಕೂಲಿ ಹಣವನ್ನು ಹೆಚ್ಚಿಸಬೇಕು ಅಂಥೇಳಿ ಕೂಲಿ ಕಾರ್ಮಿಕರು ಆಗ್ರಹಿಸ್ತಾ ಇರುವಂಥದ್ದು. ಜಿಲ್ಲಾಡಳಿತಕ್ಕೆ ಪಟ್ಟನ್ನು ಹಿಡಿದಿರುವಂಥದ್ದು. ಸಹಜವಾಗಿ ಆಕ್ರೋಶ ವ್ಯಕ್ತವಾಗುತ್ತೆ. ಜಿಲ್ಲಾಡಳಿತದ ನಡೆ ಕೂಡ ಹಾಗೇ ಇದೆ. ಅಲ್ಲಿ ಅರ್ಧ ಕೆಜಿ ಚಿನ್ನ ಸಿಕ್ಕ ತಕ್ಷಣ ಓಡೋಡ್ ಬಂದು ಚಿನ್ನ ಇಸ್ಕೊಂಡು ಹೋದ್ರು. ಇಲ್ಲಿಯವರೆಗೂ ಕೂಡ ಅವರಿಗೆ ಸೂರನ್ನು ಕಲ್ಪಿಸ್ಕೊಟ್ಟಿಲ್ಲ. ಅವರು ಆ ಕಡೆ ಕಣ್ಣೀರು ಹಾಕ್ತಾ ಇದ್ದಾರೆ. ಈ ಕಡೆ ನೋಡಿದರೆ ಭೂಮಿ ಅಗಸ್ತಾ ಇದ್ದಾರೆ. ಇಲ್ಲಿ ಕಾರ್ಮಿಕರ ಪರಿಸ್ಥಿತಿ ಹಿಂಗಿದೆ. ಐತಿಹಾಸಿಕ ಸ್ಥಳವಾದಂತಹ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಇವತ್ತು 4ನೇ ದಿನದ ಉತ್ಖನನ ಕಾರ್ಯ ಆರಂಭ ಆಗಬೇಕು. ಈ ಉತ್ಖನನ ಕಾರ್ಯಕ್ಕೆ ಬರುವಂತಹ ಕಾರ್ಮಿಕರು ಇವತ್ತು ಅಪಸ್ವರವನ್ನು ಎತ್ತುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಯಾಕೆ ಏನು ಅನ್ನುವಂಥದ್ದನ್ನು ತೋರಿಸ್ತಾ ಇದ್ವಿ. ನಮ್ಮ ಹಿಂಭಾಗದಲ್ಲಿ ನೋಡ್ತಿರ್ಬೋದು, ನಾವೀಗ ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿದ್ವಿ. ಇಲ್ಲಿ ಸಾಕಷ್ಟು ಜನ ಕಾರ್ಮಿಕರು ಸೇರುವಂಥದ್ದು. ಈ ಎಲ್ಲ ಕಾರ್ಮಿಕರ ಒಂದು ಸಮಸ್ಯೆ ಏನಂತಂದರೆ, ನಮಗೆ ಹೆಚ್ಚಿನ ತರನಾದಂಥ ಪೇಮೆಂಟ್ ಬೇಕು ಅನ್ನುವಂಥದ್ದು. ಯಾಕೆಂದರೆ ನಾವು ಬೇರೆ ಹೊರಗಡೆ ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ 450ರಿಂದ 500 ರೂಪಾಯಿಗೂ ಹೆಚ್ಚು ನಮಗೆ ಪಗಾರ ಕೊಡ್ತಾರೆ, ಆದರೆ ಕೂಲಿ ಕೊಡ್ತಾರೆ. ಆದರೆ ಇಲ್ಲಿ ಕೇವಲ 374 ರೂಪಾಯಿ ಮಾತ್ರ ಕೊಡ್ತಾರೆ. ಹಾಗಾಗಿ ನಮಗೆ ಈ ಒಂದು ವೇತನ ಸಾಲ್ತಾ ಇಲ್ಲ, ಈ ಒಂದು ಕೂಲಿ ನಮಗೆ ಸಾಲ್ತಾ ಇಲ್ಲ. ಹೆಚ್ಚಿನ ಕೂಲಿ ಕೊಡಬೇಕು ಅನ್ನುವಂಥದ್ದು ಈ ಎಲ್ಲ ಕಾರ್ಮಿಕರ ಒಂದು ಒತ್ತಾಸೆಯಾಗಿದೆ. ಹಾಗಾಗಿ ಯಾಕೆ ಇವತ್ತು ತಡವಾಯಿತು ಅನ್ನುವಂಥದ್ದು ಕೂಡ ನಾವು ಕೇಳೋಣ. ಪ್ರತಿದಿನ ಬೆಳಗ್ಗೆ 8 ಗಂಟೆಗೆ ಆರಂಭವಾಗಬೇಕಂತಹದ್ದು ಕಾಮಗಾರಿ ಇವತ್ತು ತಡವಾಗ್ತಾ ಇದೆ. ಇವ್ರದ್ದು ಅಮ್ಮ, ಇವತ್ತು ನಿಮ್ಮ ಕೂಲಿ ಕಾರ್ಮಿಕರ ಬೇಡಿಕೆ ನಮ್ಮ ಕೂಲಿ ಕಾರ್ಮಿಕರ ಬೇಡಿಕೆ ನಾವು ಇವತ್ತಿನ ದುಡಿಮೆ ಸ್ವಲ್ಪ ಜಾಸ್ತಿಯಾಗಿ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೇವೆ. ನಮಗೆ 374 ರೂಪಾಯಿ ಸಾಲತ್ತಿಲ್ರಿ ಸರ್. ನಾವು ಬಡ ಕುಟುಂಬದಾಗಿಂದ ಬಂದೇವ್ರಿ. ನಾವು ದೇವ್ರ ಕೆಲಸ ಅಂತ ಗೌರ್ಮೆಂಟ್ ಕೆಲಸಕ್ಕೆ ಬಂದೇವ್ರಿ. 2 ಟೈಮ್ ಕಡ್ಲಿ ಕೇಳಕ್ಕೆ ಹೋದ್ರೆ ನಮ್ಗೆ 500-600 ರೂಪಾಯಿ ಬೀಳತ್ರಿ. ಒಂದು ಮುಂಜಾನೆ ಹೋಗಿ 6ಕ್ಕೆ ಹೋಗಿ 9ಕ್ಕೆ ಬಂದ್ರೆ 3 ತಾಸು ಕೆಲಸ ಮಾಡ್ತೀವಿ ನಾವು. ಅದು 300 ರೂಪಾಯಿ ಕೊಡ್ತಾರೆ ರೀ. ವಾಪಸ್ ಸಂಜೆ ಮುಂದೆ 3 ಗಂಟೆಗೆ ಹೋಗಿ ಅದು 6 ಗಂಟೆಗೆ ಬಂದ್ರೆ ಅದು 300 ರೀ. 600 ರೂಪಾಯಿ ಆತಿಲ್ರಿ ಸರ್. ಈಗ ಇದು ಮುಂಜಾನಿದ್ದ 6 ಗಂಟೆ ತನಕ ಮಾಡಿ 5 ಗಂಟೆ ತನಕ ಮಾಡಿದ್ರೆ ನಮಗೆ ಬರೀ 374 ರೂಪಾಯಿ ಸಿಗ್ತಾ ಇದೆ. ಇದು ಕೂಲಿ ಸಾಲ್ತಾ ಇಲ್ರಿ. ನಾವು ಮಕ್ಕಳು ಮರಿ ಇದ್ದಾರೆ ಸರ. ಇಲ್ಲಿ ನಂಬಿ ಸರ್ಕಾರಿ ಕೆಲಸ ನಂಬಿ ದುಡಿಯಕ್ಕೆ ಬಂದೀವಿ ಅಂದ್ರೆ ನಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಆಗಿ ಕೊಡ ಅಂತ ಕೇಳತ್ತೀವಿ. ನಾವು ಪೂರ ಜಾಸ್ತಿನೂ ಕೊಡಂತಿಲ್ರಿ. ಹೊರಗೆ ದುಡಿದ್ರೆ ನಮ್ಗೆ 600 ಸಿಗುತ್ತೆ ರೀ. ಅಟ್ಲೀಸ್ಟ್ ಇವ್ರು 500 ರೂಪಾಯಿ ಕೊಟ್ಟರೆ ನಮ್ಗೆ ಭಾಳ ಚಲೋ ಅನ್ಸುತ್ತೆ ರೀ ಸರ್. ಅಮ್ಮ, ಈಗ ನೀವೇನು ಹೇಳ್ತೀರಮ್ಮ? ಈ ಒಂದು ಕೂಲಿ ಕಾರ್ಮಿಕರು ನೀವು ಇಲ್ಲಿ ಕೆಲಸ ಮಾಡಕ್ಕೆ ಬಂದಿದ್ದೀರಿ. NRIG ಯೋಜನೆ ಒಳಗೆ ಅಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ, ಒಳಗೆ ಇಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ? ನಿಮ್ಗೆ ಇನ್ನೂ ಏನು ಕೂಲಿ ಬೇಕು? ನಿಮ್ಮ ಬೇಡಿಕೆ ಏನಮ್ಮ? NRGದ್ರಾಗ ಅದು 2 ತಾಸು ಮಾಡಿ ಬರ್ತಿದ್ವಿ ರೀ. 374 ರೂಪಾಯಿ ಹಾಕ್ತಿದ್ರಿ ಸರ. ಇಲ್ಲಿ ಜಾಸ್ತಿ ಮಾಡಂತಂದು ನಾವು ಬೇಡಿಕೆ ಅಂತೀವಿ ರೀ ಸರ. ಈಗ ಇಲ್ಲಿ ನಾವು ಹೊಲಕ್ಕೆ ಹೋದ್ರೆ ಈಗ 3 ತಾಸು 4 ತಾಸು ಮಾಡಿ ಬಂದ್ರೆ ನಮಗೆ ಮಧ್ಯಾಹ್ನ ಬಂದು ಮನೆ ಕೆಲಸ ಎಲ್ಲ ಮಾಡಿ ಎಲ್ಲ ಇದಾಗತ್ರಿ. ಇಲ್ಲಿ ಮುಂಜಾನೆ 8 ಗಂಟೆಗೆ ಬಂದು 5 ಗಂಟೆಗೆ ಹೋದ್ರೆ ಮನೆ ಕೆಲಸನ ಆಗಲ್ಲ ರೀ ಸರ. ನಮಗೆ ಈಗ ನಮಗೆ ಹೆಚ್ಚಿಗೆ ಏನೋ ಹಾಕಿ ಕೊಟ್ರೆ ನಾವು ಮಾಡುತ್ತೀವಿ ಸರ. 600 ರೂಪಾಯಿ ಪಗಾರ ನಮಗೆ ಅಂದ್ರೆ ಮನೆ ಒಳಗೆ ಕುಟುಂಬಗಳಿಗೆ ಎಲ್ಲಕ್ಕೂ ಮಕ್ಕಳಿಗೆ ಮರಿಗೆ ಎಲ್ಲ